जंगल जंगल पास चली है पता चला है ಇಲ್ಲಿಂದ ಎಂಜಾಯ್ ಮಾಡ್ಕೊಂತ ನಾವು ಹೋದ್ವಿ ಫುಲ್ ನಡ್ಬರ್ಕ್ ದಾರಿ ಒಳಗೆ ಮೋಟೋ ವ್ಲಾಗರ್ ಸಿಕ್ಕ್ರ ಅವ್ರನ್ನೂ ನೋಡಿ ಖುಷಿ ಆತ. ಇನ್ನೂ ಗೊತ್ತಾವಲ್ಲ ನಡ್ಬರ್ಕ್ ಜಂಗಲ್ನೇ ಬಂದು ನಿಂತ್ಬಿಟ್ಟೇವಿ, ಎಲ್ಲಿ ಏನೈತೆ ಅನ್ನೋದು ಗೊತ್ತಾಗಂತಿಲ್ಲ. ನಾನು ನೋಡಿದೀನಿ ರಗಡ್ ಆಗೈತಿ. ಇಲ್ಲೊಂದು ಐತಿ ನೋಡ್ರಿ, ನಮ್ಮ ಕೋಣ ರೀ ಇದು. ನಮಸ್ಕಾರ ಎಲ್ಲರಿಗೂ. ಇವತ್ತಿಂದ ವಿಶೇಷವಾದ ವಿಡಿಯೋ ಬ್ಲಾಗ್ ಎದ್ರದಪ್ಪ ಅಂತಂದ್ರೆ ಗಂಟಿ ಗಣಪತಿಗೆ ಹೊಂಟೇವಿ. ಸೊ ಗಂಟಿ ಗಣಪತಿಗೆ ಹೋಗೋಬೇಕಾದ್ರೆ ನಮ್ಮ ಜರ್ನಿ ಹೆಂಗಿರ್ತದೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಸೊ ನೋಡ್ಬೋದು ಅಲ್ಲಿ ಚಾ ಅಂಗಡಿ ಕಡೆ ನಮ್ಮಿಬ್ಬರು ದೋಸ್ತರ ನಿಂತಾರ. ಸೊ ನಾನು ಹೋಗ್ತೀನಿ ಈಗ ಚಾ ಕುಡಿಸಿದ ಹತ್ತೇವೆ ಗಾಡಿ. ಸೊ ಹತ್ತಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಬರ್ರಿ. ಚಾ ಕುಡಿ ಅಂತೇವೆ ನೋಡ್ರಿ ಇಲ್ಲಿ ಇವರ ಕಳ್ಳ ಮಕ್ಕಳು ಇಬ್ರು ನೋಡ್ಕೊರಿ ಚೆನ್ನಾಗಿ. ಪೆಟ್ರೋಲ್ ಬಂಕ್ ಒಳಗೆ ಪೆಟ್ರೋಲ್ ಹಾಕಿಸ್ಕೊಂಡೆ ಹೊಂಟೀವೀಗ. ಈ ರೋಡ್ನಾಗ ಹೋಗೋಬೇಕಾದ್ರೆ ಮಸ್ತ್ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಹೈವೇ ಮೇಲೆ. ಬಟ್ ಯಾವಾಗ ಈ ಸಿರ್ಸಿ ರೋಡ್ ಬಂತಲ್ಲ, ನೋಡ್ರಿ ಜಾಗ ದಾರಿ ಹೆಂಗೈತಿದ. ಶಿರ್ಸಿಗೆ ಹೋಗ್ಬೇಕಂದ್ರೆ ಈ ಹಾವೇರಿ ಒಳಗಿನ ರೋಡಿಗೆ ಮಾತ್ರ ಬರಕ್ಕೆ ಹೋಗ್ಬೇಡ್ರಿ ಯಾರು. ಒಂದು 50 ಕಿಲೋಮೀಟ್ರ್ 60 ಕಿಲೋಮೀಟ್ರ್ ದೂರ ಆದ್ರೂ ಚಿಂತಿಲ್ಲ. ಹುಬ್ಳಿಯಿಂದ ಆ ಕಡೆ ಹೋಗ್ರಿ ಕಲಗಟ್ಟಿಗೆ ರೋಡಿಗೆ ಹಾಸಿ. ಈ ರೋಡ್ ಮಾತ್ರ ಭಾಳ ಹೊಲಸೈತಿ. ನೋಡ್ರಿ ರೋಡ್ ನೋಡ್ರಿ, ನೀವ ನೋಡ್ರಿ ರೋಡ್ ನೋಡ್ರಿ ಇವ್ವ ರೋಡ್ ನೋಡ್ರಿ ಹಂಗೈತಿ. ಈಗ ಆ ರೋಡ್ ಹೋತ್ರಿ, ಮತ್ತೆ ತೊಗೋಬೇಕಾರೆ ಒಂದು ಚಲೋ ಡಾಂಬರ್ ರೋಡ್ ಸಿಕ್ತ. ಒಂದು 2 ನಿಮಿಷ ಡ್ರಿಂಕ್ಸ್ ಬ್ರೇಕ್. ಪ್ಲೇಸ್ ನೋಡ್ರಿ, ಇಲ್ಲೇ ಗುಡಿ ಮುಂದನ ಸೂಪರ್ಬ್. ಮತ್ತೆ ವಾಪಸ್ ಶುರು ಮಾಡಿದ್ವಿ ಜರ್ನಿನ. ಈ ರೋಡ್ ಮಾತ್ರ ಬೆಂಕಿತ್ತು, ಬರೇ ನೆರಳ ಇತ್ತು. ಬಿಸಿಲಂತೂ ಜಾಸ್ತಿ ಹತ್ತಿದ್ದಿಲ್ಲ. ಮಸ್ತ್ ಎಂಜಾಯ್ ಮಾಡ್ಕೊಂತ ಸುತ್ತಮುತ್ತ ನೋಡ್ಕೊಂತ ಹೊಂಟಿದ್ವಿ. ಒಂದು ಕ್ಯಾಶೆಟ್ ಆಗಿದ್ದೇನೆಂದ್ರೆ, ಈ ದರಿದ್ರ ಮಗ ನಮ್ಮ ದೋಸ್ತ್ ಮ್ಯಾಪ್ ಹಾಕಿದ್ನಲ್ಲ, ಆ ಮ್ಯಾಪ್ ಒಳಗೆ ದಾರಿನ ತೋರಿಸೋ ಅಂತಿದ್ದಿಲ್ಲ, ಬೇರೆ ದಾರಿ ಹಿಡಿದು ಬಿಟ್ಟಿದ್ವಿ ನಾವು. ಕನ್ಫ್ಯೂಷನ್ ಒಳಗೆ ಹೋಗಿ ಒಂದು ಕಡೆ ನಿಂತು ಬಿಟ್ವಿ. ನೋಡ್ರಿ ಎಂಥ ಜಂಗಲ್ನಾಗ ಬಂದು ನಿಂತೀವಿ. ನನ್ನ ಮಗ ಮ್ಯಾಪ್ ಹಾಕ್ಯಾನ, ನಮ್ಮ ದೋಸ್ತ ಎಂಥ ದರಿದ್ರ ಮ್ಯಾಪ್ ಹಾಕ್ಯಾನ. ಇನ್ನೂ ಗೊತ್ತಾವಲ್ಲ ನಡ್ಬರ್ಕ್ ಜಂಗಲ್ನಾಗ ಬಂದು ನಿಂತ್ಬಿಟ್ಟೇವಿ, ಎಲ್ಲಿ ಏನೈತೆ ಅನ್ನೋದು ಗೊತ್ತಾಗಂತಿಲ್ಲ. ಇಲ್ಲಿ ನೋಡಿದ್ರೆ ಮಂಗ್ಯ ಜಿಗದಾಡ ಅಂತಾವಿಲ್ಲ ಮೇಲೆ ಕೆಳಗೆ ನಮ್ಮನ್ನು ನೋಡಿ. ಎಕಡೆ ಐತ್ಲೆ ಮ್ಯಾಪ್ ಬರ್ರಿ. ಮಂಗ್ಯ ನಮ್ಮನ್ನ ಗುರಾಯಿಸ ಅಂತವ, ಹೋಗೋಣಂತ. जंगल जंगल पास चली है पता चला है, जंगल जंगल पास चली है पता चला है, गाड़ी निकाल के भूल किला है. ಅಡ್ರೆಸ್ ದೇವರಾಣೆ ಗೊತ್ತಿದ್ದಿಲ್ಲ ನಮ್ಗೆ, ಅದಕ್ಕೆ ಯಾರು ಸಿಗಲಿ ಅಂತ ಕಾಯಂತಿದ್ವಿ. ಫೈನಲಿ ಒಂದು ಅಂಗಡಿ ಸಿಕ್ತು. ಆ ಅಂಗಡಿಗೆ ಹೋಗಿ ಅಡ್ರೆಸ್ ಕೇಳಂತೀವಿ. ಇಲ್ಲಿ ನಮ್ಮ ದೋಸ್ತ್ ಕೇಳಂತಾನ, ಈಗ ಎದ್ರ ಅಂತಾನೆ ನೋಡ್ರಿ. ಸೊ ನೋಡುವ ಗಂಟಿ ಗಣಪತಿ ಮುಟ್ಟಿದ ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಈ ಜರ್ನಿ ಗ್ಯಾಪ್ನಾಗ ಒಂದು ಸಣ್ಣ ಫ್ರೆಂಡ್ ಭೇಟಿ ಆದರು. ಇಲ್ಲಿಂದ ಎಂಜಾಯ್ ಮಾಡ್ಕೊತ ನಾವು ಹೋದ್ವಿ ಫುಲ್ ನಡ್ಬರ್ಕ್ ದಾರಿ ಒಳಗೆ ಮೋಟೋ ವ್ಲಾಗರ್ ಸಿಕ್ಕ್ರ ಅವ್ರನ್ನೂ ನೋಡಿ ಖುಷಿ ಆತ. ಸೊ ಗುಡಿ ಹತ್ರ ಆದಂಗೆ ಖುಷಿ ಭಾಳ ಆಗವಂತಿತ್ತು. ಇಲ್ಲಿಂದ ರೋಡ್ ಏನೂ ಪ್ರಾಬ್ಲಮ್ ಇಲ್ಲ, ಮಸ್ತ್ ಇತ್ತು. ಗುಡಿ ರೀಚ್ ಆದ್ವಿ. ಬಂದ್ವಿ ಗಂಟಿ ಗಣಪತಿಗೆ ಫೈನಲಿ. ನಾವು ಲಮಾಣಿ ರಗಡ್ ಆಡ್ಬಿಟ್ಟು ಲಮಾಣಿಗೆ ನಿಂತ್ಕೊಂತ ಗಾಡಿ ನಾನು ನೋಡಿದೀನಿ. ರಗಡ್ ಆಗೈತಿ. ಗುಡಿ ಹೋಗುಣ್ರಿ, ಬರ್ರಿ. ಇಲ್ಲೇ ತಗೋಬೇಕಲ್ಲ ಗಂಟಿ ಸಸ್ಯ ರೈಟ್. ಅಲ್ಲಿ ಒಳಗೆ ಅಂಗಡಿ ಇಲ್ಲ, ಇಲ್ಲೇ ತಗೋಬೇಕು ಇದ ಅಂಗಡಿಯಾಗ. ಗೋಮಾತಾ ಶಶ ಆಲ್ರೆಡಿ ಲೇಟ್ ಆಗೈತನ ಅಂತಾರೆ. ಜಲ್ದಿ ಓಡ ಕಾಯಿ ಕೊಡೋ ಒಳಗೆ ಹೋಗಿ ಪಟ್ ಅಂತೇಳಿ.
ನೋಡ್ರಿ ಗಂಟೆ ಗಣಪತಿ ಇಲ್ಲೇ ನಿಮಗೆ ಹಿಂಗೆ ಶೆಡ್ ಕಾಣಂತವಲ್ಲ, ಈ ಏನು ಶೆಡ್ಗಳು ಅದಾವಲ್ಲ ಇಲ್ಲೆಲ್ಲರೂ ಗಣ ಹೋಮ ಹಾಕ್ಸಕ್ಕೆ ಬರ್ತಾರೆ ರೀ. ಅವ್ರವ್ರ ಊರಿಂದ ಏನು ಬೇಡ್ಕೊಂಡಿರ್ತಾರೆ ಅದನ್ನು. ಸೊ ನೀವು ನೋಡ್ಬೋದು ಹೊಗೆ ಎಲ್ಲ ಇರ್ತೈತಿ. ಸೊ ಇಂಥಲ್ಲೇ ಗಣ ಹೋಮ ಅದು ಹಾಕ್ತಾರೆ ರೀ. ಸೊ ಇದು ಗುಡಿ ಎಂಟ್ರೆನ್ಸ್, ಗುಡಿ ಒಳಗೆ ಹೊಂಟೇವಿ ಈಗ. ಸೊ ಒಳಗಡೆ ಕ್ಯಾಮ್ರಾ ಅಲೋವ್ ಇರಲಿಲ್ಲ, ಆದರೂ ನನಗೆ ಆದಷ್ಟು ತೋರ್ಸೋಕೆ ಪ್ರಯತ್ನ ಪಡ್ತೀನಿ. ನೋಡ್ರಿ, ದರ್ಶನ ಮಾಡ್ಕೊರಿ. देव जय मंगल मूर्ति ದೇವಿ ನಾವು ಬಂದೇವಿ, ಗಂಟೆ ಗಣಪತಿ ದರ್ಶನ ಮಾಡೇವಿ, ಮಾಡಿ ಗಾಡಿ ಕಡೆ ನಾವು ಹೊಂಟೇವಿ. ಈಗ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ದರ್ಶನ ಅಂತೂ ಆತು. ಜಸ್ಟ್ ಒಂದು 5 ನಿಮಿಷ ಲೇಟಾಗಿ ಹೋಗಿದ್ರು ಬಾಕ್ಲ ಹಾಕಿಬಿಟ್ಟಿರ್ತಿದ್ರೆ, ಬಟ್ ಚಲೋ ಆತ. ದರ್ಶನ ಮುಗಿಸ್ಕೊಂಡು ಬಂದ್ವಿ. ಸೊ ಈ ಗಂಟೆ ಗಣಪತಿದ ಮಹತ್ವ ಏನು ನಿಮ್ಗೆ ಹೇಳ್ಬೇಕಂತಂದ್ರೆ, ಆ್ಯಕ್ಚುಲಿ ಯಾರಾದರೂ ಮನಸ್ಸಿಂದ ಏನಾರು ಕೇಳ್ಕೊಂಡ್ರೆ ಆ ಎಲ್ಲ ಇಷ್ಟಾರ್ಥಗಳು ಹಿಡೇರ್ತಾವ ಅಂತಂದು ಹೇಳ್ತಾರೆ. ಬಟ್ ಅದು ಕರೆ ಐತಿ. ನಂಗೆ ಪರ್ಸ್ನಲಿ ನಾನು ಕೇಳ್ಕೊಂಡಾಗ 3 ವರ್ಷದಿಂದ ನನ್ನ 2 ಕೆಲಸಗಳು ಈಡೇರವ. ಸೊ ಆ ಕೆಲಸ ಈಡೇರಿದ ಮೇಲೆ ಇಲ್ಲಿ ಬಂದು ಬೇಡ್ಕೊಂಡಿರ್ತಾರಲ್ಲ, ಆ ಕೆಲಸ ಮುಗಿದ ಮೇಲೆ ಅವ್ರು ಅಂದ್ಕೊಂಡಿದ್ದಾದ್ಮೇಲೆ ಅವ್ರು ಬಂದು ಇಲ್ಲಿ ಗಂಟೆ ಕಟ್ತಾರೆ. ಸೊ ಅದು ಇಲ್ಲಿ ಜಾಗದ ಒಂದು ಮಹತ್ವ. ಸೊ ಅಷ್ಟ ಸಿದ್ಧಿ ವಿನಾಯಕ ಅಂತಂದೇಳಿ ಹೇಳ್ತಾರಿಲ್ಲ, ಅಂದ್ರೆ ನಮ್ಮೆಲ್ಲ ಇಷ್ಟಾರ್ಥಗಳು ಅನ್ನು ಸಿದ್ಧಗೊಳಿಸುವಂಥ ವಿನಾಯಕ. ಆಮೇಲೆ ನಮ್ಮ ಕಡೆ ನಾವೆಲ್ಲರೂ ಗಂಟೆ ಗಣಪತಿ ಅಂತ ಕರಿತೀವಿ. ಸೊ ಯಾರ್ಯಾರಿಗೆ ಹೊಸ ವರ್ಷಕ್ಕೆ ಏನೇನು ಮಾಡೋದೈತಲ್ಲ, ನಿಮ್ಮೊಂದು ನಂಬಿಕೆನ ಏನಂತಾರದು, ನಿಮ್ಗೊಂದು ಕಳಿಸ್ಗಳನ್ನ ಕಟ್ಕೊಳ್ಳೋರು ಯಾರದ್ರಿ. ಸೊ ಇಲ್ಲಿ ಬಂದು ಬೇಡ್ಕೊರಿ. ಬೇಡ್ಕೊಂಡು ಆಮೇಲೆ ಸುಮ್ಮನೆ ಬಂದು ಬೇಡ್ಕೊಂಡೆ ಕೆಲಸ ಆಕೈತಿ ಬಂದು ಕಟ್ಟಿದೆ ಆ ಟೈಪ್ ಇಲ್ಲ. ಸೊ ನೀವು ಬೇಡ್ಕೊಂಡ ಮೇಲೇನು ಅದ್ರದ್ದೊಂದು ಪ್ರಯತ್ನ ಇರಲೇಬೇಕು. ಸೊ ಆ ಪ್ರಯತ್ನಕ್ಕೆ ಪ್ರತಿಫಲ ಸಿಗೋದು ಗಣಪತಿ ಆಶೀರ್ವಾದದಿಂದ. ಸೊ ಎಲ್ಲರೂ ಬರ್ರಿ, ಆಶೀರ್ವಾದ ತೊಗೊಂಡೋಗ್ರಿ. ಓಕೆ, ಪ್ರಸಾದ ತೊಗೊಳಂತೀವಿ, ನೀವು ತೋರಿ. ಕುಂದ್ರಾಕ ಜಾಗ ಭಾರಿ ಮಾಡ್ಯಾರ ಗಂಟೆ ಗಣಪತಿ ಒಳಗೆ. ಫಸ್ಟಿಗೆ ನಾವು ಬರ್ಬೇಕಾರೆ ಹಿಂಗೆ ಇದ್ದಿಲ್ಲ ನೋಡ್ರಿ, ಎಲ್ಲ ಫುಲ್ ಫ್ಯಾಮ್ಲಿ ಬಂದು ಕುಂದ್ರಾಕ. ನಾವು ಕುಂತೇವಿ ಇಲ್ಲೇ. ಮಂಗೆ ಆಗತ್ತೆ ಬಾಳೆಹಣ್ಣು ಕೊಬ್ಬರಿ ಚಿನ್ನ ಅಂತೀವಿ. ಇಲ್ಲೈತೆ ನೋಡ್ರಿ ನಮ್ಮ ಮಂಗೆ. ಇದು ಇನ್ನೊಂದು ಮಂಗೆ, 2 ಮಂಗೆ ಸಾಕೇನ್ರಿ ನಾನು. ಗಂಟೆ ಗಣಪತಿ ದರ್ಶನ ಮಾಡಿದ್ವಿ. ಸೊ ಬ್ಯಾಕ್ ಟು ರಾಣೆಬೆನ್ನೂರಿಂದನೇ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಹೇಳೋದು ಮರ್ತಿದ್ದೆ ನಾನು ಸ್ಟಾರ್ಟಿಂಗ್. ಸೊ ವಾಪಸ್ ರಾಣೆಬೆನ್ನೂರಿಗೆ ಹೊಂಟೇವಿ. ನೋಡ್ರಿ ರೋಡ, ಈ ಕಡೆ ರೋಡ, ರಾಣೆಬೆನ್ನೂರು ರೋಡ. ಮಸ್ತ್ ಜಾಗ, ಮಸ್ತ್ ಪ್ಲೇಸ್. ಈ ನದಿ ನೋಡಕ್ಕಂತೇಳಿ ಕೆಳಗಿಳಿದಾಗ ಏನು ಪುಣ್ಯ ಮಾಡಿದ್ದೆ ಗೊತ್ತಿಲ್ಲ, ನನಗೊಂದು ದೇವಿ ವಿಗ್ರಹ ಸಿಕ್ತು. ಸಿರ್ಸಿಗೆ ಹೋಗ್ಬೇಕಂತ ಅನ್ಕೊಳ್ಳೋ ಅಂತಿದ್ವಿ. ಬಟ್ ಆ ದೇವಿ ನಡು ದಾರಿಯೊಳಗೆ ನಮಗೆ ದರ್ಶನ ಕೊಟ್ಲು. ಭಾಳ ಖುಷಿ ಆಯ್ತು. ತ್ರೈಲೋಕ್ಯ ಮಾತೆ ತ್ರಿಕುಲಾಂಗಿನಿ ಸಿಹಿಯಾಗಿ ಬಾರೆ ನೀ ಪ್ರತಿಹಣ್ಣಿಗೆ ಬಾ ಸಿಂಧೂರವಾಗಿ ನೀ ಪ್ರತಿಹಣ್ಣಿಗೆ ಜೋಗಿದೀರು ಜ್ಞಾನದಾದಾಯಿಯೇ ಆದಿಯೇ ಅಂತ್ಯವೇ ಶ್ರೀ ರೇಣುಕಾ ದೇವಿಯೇ. ಈಗ ಹೋಟೆಲ್ ತರಿಸಿದೆ ಅಲ್ಲ, ಹೋಟೆಲ್ನಾಗ ಊಟ ಮಸ್ತ್ ಕೊಡ್ತಾರೆ. ಈಗ ಜಸ್ಟ್ ಊಟ ಅಲ್ಲೇ ಮುಗಿಸ್ಕೊಂಡು, ಈಗ ಊಟ ಮುಗಿಸಿ ಸೀದಾ ಹೋಗೋ ಪ್ಲಾನ್ ಮಾಡೋ ಅಂತೀವಿ. ಹೋಗೋಬೇಕಾದ್ರೆ 1-2 ಫೋಟೋಶೂಟ್ ಮಾಡ್ಕೊಂಡು ಹೋಗ್ತೀವಿ. ಹೋಗ್ಬರ್ರಿ. ಸೊ ಆನ್ ದ ವೇ ನಿಲ್ಸಿದ್ವಿ. ಒಂದು ಮಸ್ತ್ ಅನ್ನಾವತ್ತ ಸ್ಪಾಟ್ ಸಿಕ್ಕೈತೆ ನೋಡ್ರಿ ಇಲ್ಲಿ. ಆ್ಯಂಡ್ ಆ ಎಂಡಿಗೂ ಸೇಮ್ ಆ ಕಡೆ ಅಲ್ಟಿಮೇಟ್ ಸ್ಪಾಟ್. ಯಾವ ರೋಡ? ಸಿರ್ಸಿ. ಹಾಂ, ಯಲ್ಲಾಪುರಿಂದ ಸಿರ್ಸಿ ಹೋಗೋ ರೋಡ್ ಒಳಗೆ ಈ ಸ್ಪಾಟ್ ಸಿಗ್ತೈತಿ. ಮಸ್ತ್ ಐತಿ ಸ್ಪಾಟ್ ನೋಡ್ರಿ. ಸ್ಪಾಟ್ ಮಸ್ತ್ ಐತಿ. ಅವಾಗ ಜೋರಾಗಿ ಮಳೆ ಆಗಿತ್ತಲ್ಲ, ಮಳೆಯಾಗಿ ಬಂದಾಗ ಇಲ್ಲಿ ನೋಡ್ರಿ, ಇಲ್ಲಿ ಗಿಡ ಎಲ್ಲ ಕೊಚ್ಕೊಂಬಂದು ಬಿದ್ದಿದ್ದು ಹಂಗೆ ಬಿದ್ದಾವೆ. ಇಲ್ಲಿ ದೊಡ್ಡ ಮರಗಳೆಲ್ಲ ಅದು.
ಟೀ ಬ್ರೇಕ್. ಚಾ ಕುಡಿದ್ವಿ. ಯಾವ ಊರ್ಲಿ? ಯಾವ ಊರಣ್ಣ? ಸೋಂದಾ ಊರು. ಚಾ ಕುಡಿದ್ವಿ ಈಗ ಜಸ್ಟ್. ಟೀ ಕುಡಿಯೋದು ಮುಗೀತು. ಬ್ರೆಡ್ ಬಜ್ಜಿ ಅನ್ನ ಹೊತ್ತಿತ್ತು ಅಲ್ಟಿಮೇಟ್ ಇಲ್ಲೇ ಬಂದ್ರೆ ನೋಡ್ರಿ ಅಂಗಡಿ. ಇದು ಬಸ್ ಸ್ಟ್ಯಾಂಡ್ ಅಪೋಸಿಟ್ನ. ಟೈಮ್ ಮಾಡ್ರಿ ಇಲ್ಲೇ ತಿನ್ರಿ ಬ್ರೆಡ್ ಬಜ್ಜಿ ಮಸ್ತ್ ಇತ್ತು. ಆನ್ ದ ವೇ ಟು ಸಿರ್ಸಿ. ಫೈನಲಿ ಗುಡಿ ಮುಟ್ಟಿದ್ವಿ. ತಾಯಿ ದರ್ಶನ ಮಾಡೋಣ ಬರ್ರಿ. ಗುಡಿ ಒಳಗೆ ಎಷ್ಟು ಶಾಂತ ಐತಲ್ಲ ಅಷ್ಟೇ ಸ್ಟ್ರಿಕ್ಟ್ ಇತ್ತು. ಕ್ಯಾಮ್ರಾ ಎಲ್ಲಿ ಓಪನ್ ಮಾಡೋಂಗಿಲ್ಲ, ಆದರೂ ತೋರ್ಸಾಕ ಟ್ರೈ ಮಾಡ್ತೀನಿ. ನೋಡೋಣ ಬರ್ರಿ. ಸಿರ್ಸಿ ಮಾರಿಕಾಂಬ ಕೋಣ ನೋಡ್ತೀರಿ. ತೋರಿಸ್ತೇನೆ ಕೋಣ 2 ನಿಮಿಷ. ಫೋಟೋ ಹೊಡ್ಕೊಳ್ಳೋ ಅಂತ ರಶ್ ಐತಿ. ಫ್ಯಾನ್ ಫಾಲೋಯಿಂಗ್ ಭಾಳ ಐತಿ ಕೋಣಕ್ಕೆ. ಇಲ್ಲಿ ನೋಡ್ರಿ ಇಲ್ಲೊಂದು ಐತಿ ನೋಡ್ರಿ. ಇದು ನಮ್ಮ ಕೋಣ ರೀ ಇದು. ಸೊ ಗುಡಿ ಒಳಗೆ ಕ್ಯಾಮ್ರಾ ತೋರಿಸೋದು ಅಲೋ ಇರಲಿಲ್ಲ, ಫೋಟೋ ದೇವ್ರ ದರ್ಶನ ಮಾಡಿಸೋದು ಅಲೋ ಇರಲಿಲ್ಲ. ಬಟ್ ನನ್ನ ಕೈಲಿ ಸಾಧ್ಯ ಆದಷ್ಟು ಏನೋ ಒಂದು ಟ್ರೈ ಮಾಡಿ ನಿಮ್ಗೆ ತೋರ್ಸಾಕೆ. ದರ್ಶನ ಮಾಡ್ಕೊರಿ ಸಿರ್ಸಿ ಮಾರಿಕಾಂಬದ್ದು. ನೋಡ್ರಿ ಇಲ್ಲಿ ಮಾರಿಕಾಂಬ ತಾಯಿಯ 9 ಅವತಾರಗಳು. ಸಿರ್ಸಿ ಮಾರಿಕಾಂಬ ಟೆಂಪಲ್. ಈಗ ಇಲ್ಲಿಂದ ಬಿಟ್ಟು ಸೀದಾ ರಾಣೆಬೆನ್ನೂರು. ನೋಡ್ರಿ ಗುಡಿ ಹಂಗಿತ್ತು. ವಾಪಸ್ ಹುಬ್ಳಿ ರೀಚ್ ಆದೆ ರಾಣೆಬೆನ್ನೂರಿಂದ. ನಿನ್ನೆ ರಾತ್ರಿ ಬರಬೇಕಾಗಿತ್ತು, ಲೇಟ್ ಆಗಿತ್ತು, ಬರೋಕ್ಕಾಗಲಿಲ್ಲ. ಸೊ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಟ್ರೈನ್ ಹತ್ತಿದೆ. 2 ಗಂಟೆ ಅಂದರೆ ಹುಬ್ಳಿ ಮಠ ರೀಚ್ ಆದೆ. ಸೊ 1 ಡೇ ಟ್ರಿಪ್ಪಿಂದ ಬ್ಲಾಗ್ ಮುಗೀತು. ಸ್ಟೇ ಟ್ಯೂನ್ಡ್ ಫಾರ್ ದ ನೆಕ್ಸ್ಟ್ ವೀಡಿಯೋಸ್. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಸ್ಟೇ ಟ್ಯೂನ್ಡ್ ಫಾರ್ ನೆಕ್ಸ್ಟ್ ವಿಡಿಯೋ. ಬಾಯ್.